ಯಾವಾಗ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಆದೇಶವಾಯಿತೋ ಮುಖ್ಯಮಂತ್ರಿಯ ಪಾಲಿಗೆ ಸಾಲು ಸಾಲು ಸವಾಲುಗಳು, ಸಂಕಷ್ಟಗಳು. ಪಕ್ಷದ ಮಟ್ಟದಲ್ಲಿ, ಸರ್ಕಾರದ ಮಟ್ಟದಲ್ಲೂ ಸಾಕಷ್ಟು ಸವಾಲುಗಳು. ಹಾಗಾದರೆ ಸಿದ್ದರಾಮಯ್ಯನವರ ಮುಂದಿರತಕ್ಕಂಥ ಸವಾಲುಗಳು ಏನು? ಈ ಪ್ರಶ್ನೆಗೆ ಉತ್ತರ ಈಗ. ಅಂದರೆ ಭಾವನಾತ್ಮಕವಾಗಿ ಸವಾಲಿದೆ, ರಾಜಕೀಯವಾಗಿ ಸವಾಲಿದೆ, ಕಾನೂನಾತ್ಮಕವಾಗಿ ಸವಾಲಿದೆ. ಯಾವತ್ತೂ ಎಲ್ಲೂ ಬಹಿರಂಗವಾಗಿ ಕಾಣಿಸಿಕೊಳ್ಳದ ಮುಖ್ಯಮಂತ್ರಿಗಳ ಪತ್ನಿ ಕೂಡ ಈಗ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಅನೇಕ ರೀತಿಯ ಸವಾಲುಗಳು ಮುಖ್ಯಮಂತ್ರಿಗಿದೆ. ಕೋರ್ಟ್ ಮುಂದೆ ನಿಲ್ಲಬೇಕಾದ ಅನಿವಾರ್ಯತೆ. ಒಂದು ವೇಳೆ ಏನಾದರೂ ಕೋರ್ಟು ನಾಳೆನೇ ಕಾಗ್ನಿಷನ್ ಕೊಟ್ಟುಬಿಟ್ರೆ ಸದ್ಯದಲ್ಲೇ ಮುಖ್ಯಮಂತ್ರಿಗಳು ಕೋರ್ಟ್ ಮುಂದೆ ನಿಲ್ಲಬೇಕಾಗತ್ತೆ. ಪತ್ನಿ ಸಹ ಕೋರ್ಟ್ಗೆ ಹೋಗಬೇಕಾದ ಮುಜುಗರ. ಯಾಕೆಂದರೆ ಅವ್ರು ಯಾವತ್ತೂ ಮುಖ್ಯಮಂತ್ರಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಬರಲ್ಲ ಅವರು. ಅಂಥದ್ರಲ್ಲಿ ಕೋರ್ಟ್ಗೆ ಹೋಗಿ ನಿಂತ್ಕೋಬೇಕಾಗತ್ತೆ ಮುಖ್ಯಮಂತ್ರಿಗಳ ಪತ್ನಿ. ಅದೊಂದು ರೀತಿ ಮುಜುಗರವಾದಂತಹ ವಿಚಾರ. ಆಡಳಿತದ ಜೊತೆಗೆ ಕೋರ್ಟ್ ಕೇಸನ್ನು ನಿರ್ವಹಿಸಬೇಕಾದ ಒತ್ತಡ. ಈ ಕಡೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಆಡಳಿತ ನೋಡ್ಕೋಬೇಕು ರಾಜ್ಯದ್ದು. ಮತ್ತೊಂದು ಕಡೆ ಕೋರ್ಟ್ ಕೇಸ್ ನೋಡ್ಕೋಬೇಕು, ಅದು ಕೂಡ ಒಂದು ರೀತಿ ಒತ್ತಡ. ಮೂಢ ನಿವೇಶನವನ್ನು ವಾಪಸ್ ಕೊಡಬೇಕಾಗಬಹುದು. ಒಂದು ವೇಳೆ ಲೋಕಾಯುಕ್ತ ತನಿಖೆಯನ್ನು ಶುರು ಮಾಡಿದ್ರೆ ಇಮಿಡಿಯೇಟಾಗಿ ಅವೆಲ್ಲವೂ ಕೂಡ ಸೀಸ್ ಆಗಿಬಿಡುತ್ತೆ. ವಾಪಸ್ ಕೊಟ್ಟರು ಪಡ್ಕೊಳ್ಬೋದು, ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ. ಕೇಸ್ ಏನಾದರೂ ತಿರುವು ಪಡೆದರೆ ಸಿ ಎಂ ಸ್ಥಾನದಿಂದ ಕೆಳಗಿಳಿಯಬೇಕಾದ ಆತಂಕ ಕೂಡ ಇದೆ. ಒಂದು ವೇಳೆ ಏನಾದರೂ ಹೈಕೋರ್ಟ್ ರಾಜ್ಯಪಾಲರ ಆದೇಶಕ್ಕೆ ತಡೆ ಕೊಡೋಕ್ಕೆ ಬರಲ್ಲ ಅಂದ್ಬಿಟ್ರೆ ಅಲ್ಲಿಗೆ ರಾಜೀನಾಮೆ ಕೂಡ ಕೊಡಬೇಕಾದಂತಹ ಸಂದರ್ಭ ಬರಬಹುದು. ಹೈಕಮಾಂಡ್ ಬೆಂಬಲ, ಆಪ್ತ ವಲಯ ಕೂಡ ಆವಾಗ ದೂರ ಸರಿಬಹುದು. ಏನಪ್ಪ ಕೋರ್ಟೇ ಹಿಂಗೆ ಹೇಳ್ಬಿಡ್ತು, ನಾವ್ಯಾಕೆ ಬೆನ್ನಿಗೆ ನಿಂತ್ಕೋಬೇಕು ಅಂದ್ಬಿಟ್ಟು ಹೋಗ್ಬಿಡ್ಬೋದು ಎಲ್ಲ. ಪಕ್ಷದ ಮೇಲಿನ ಹಿಡಿತ ಕಡಿಮೆ ಆಗದ ಹಾಗೆ ನೋಡ್ಕೋಬೇಕು ಅವರು. ಅವ್ರಿಗೊಂದು ಗ್ರಿಪ್ ಇದೆ ಪಕ್ಷದಲ್ಲಿ. ಶಾಸಕರ ವಿಶ್ವಾಸ ಕಳ್ಕೊಂಡ್ರೆ ಮುಗೀತು. ಪ್ರತಿಪಕ್ಷಗಳಿಂದ ನಿರಂತರ ಟೀಕೆಯನ್ನು ಎದುರಿಸಬೇಕಾದ ಅನಿವಾರ್ಯತೆ ಬರುತ್ತೆ ಅವ್ರಿಗೆ ಅವಾಗ. ಇನ್ನು ಅಧಿಕಾರಿಗಳ ಮೇಲಿನ ಹಿಡಿತ ಸಡಿಲವಾಗದ ಹಾಗೆ ನೋಡ್ಕೋಬೇಕಾಗುತ್ತೆ. ಅದು ಕೂಡ ಒಂದು ದೊಡ್ಡ ಚಾಲೆಂಜ್ ಅವರಿಗೆ. ಬಿಡು, ಮುಖ್ಯಮಂತ್ರಿಗಳೇ ತಪ್ಪು ಮಾಡಿದ್ದಾರೆ, ಅವರೇ ಕೋರ್ಟ್ಗೆ ಹೋಗಿದ್ದಾರೆ, ಅವ್ರ ಮೇಲೆ ಕೇಸಿದೆ, ಇವರೇನು ನಮ್ಗೆ ಹೇಳೋದು, ಈ ಥರ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಧಿಕಾರಿಗಳು. ಅದು ಆ ಥರ ಆಗದೇ ಇದ್ದ ಹಾಗೆ ನೋಡ್ಕೋಬೇಕು. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಮುಖ್ಯಮಂತ್ರಿಗಳಿಗೆ ಸಾಲು ಸಾಲು ಸವಾಲು ಮತ್ತು ಸಂಕಷ್ಟಗಳು ಅಂತ.